ಕರ್ನಾಟಕ ಅಗ್ರವಾರ್ತೆಯಲ್ಲಿ ನಾವಾಗಲೇ ದಾವಣಗೆರೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿನಿಂದ ಹೇಗೆ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡಿಸಲಾಯಿತು ಅನ್ನೋದರ ಸುದ್ದಿ ನೋಡಿದ್ವಿ. ಈಗ ಆ ಶಾಲಾ ಬಾಲಕಿಯರಿಂದ ಶೌಚಾಲಯ ಸ್ವಚ್ಛಗೊಳಿಸಿದಂತಹ ಕೇಸ್ನಲ್ಲಿ ಮೆಳಕಟ್ಟಿ ಸರ್ಕಾರಿ ಹೈಸ್ಕೂಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದಾವಣಗೆರೆ ತಾಲೂಕು ಉತ್ತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶೇರಲಿ ಭೇಟಿ ಕೊಟ್ಟಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ. ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಿಕ್ಷಕರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಶೌಚಾಲಯ ಸ್ವಚ್ಛ ಮಾಡಿದ ವಿಡಿಯೋ ವೈರಲ್ ಆದ ಹಿನ್ನೆಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿನ ಮಕ್ಕಳು ಹೇಳೋ ಪ್ರಕಾರ ಯಾವ ಶಿಕ್ಷಕಿ ಅವರಿಗೆ ಟಾಯ್ಲೆಟ್ ಕ್ಲೀನ್ ಮಾಡುವಂತೆ, ಶೌಚಾಲಯವನ್ನು ಸ್ವಚ್ಛಗೊಳಿಸುವಂತೆ ಹೇಳಿದ್ರು, ಅವರೇ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ. ಮುಖ್ಯ ಶಿಕ್ಷಕರಿಗೆ ತೋರಿಸ್ತಾರೆ ಅಂತ ಮಕ್ಕಳು ಅನ್ಕೊಂಡಿದ್ರು, ಆದರೆ ನೋಡಿದ್ರೆ ವೈರಲ್ ಆಗಿದೆ. ಯಾವ ಕಾರಣಕ್ಕಾಗಿ ಇಬ್ಬರು ಶಿಕ್ಷಕರ ನಡುವಿನ ಜಗಳ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡಿಸುವಂತೆ ಮಾಡ್ತಾ ಕಡೆ ಅಥವಾ ಡಿ ಗ್ರೂಪ್ನವರಿಂದ ಮಾಡಿಸ್ಬೇಕು. ಈಗ ಆದೇಶ ಏನಿದೆ ಅದರ ಆದೇಶವನ್ನು ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಉಪನಿರ್ದೇಶಕರಿಂದ ಕಳಿಸ್ಕೊಟ್ಟಿದ್ದೀವಿ. ಮಕ್ಕಳಿಂದ ಶೌಚಾಲಯ ಸ್ವಚ್ಛ ಮಾಡಿಸಬಾರ್ದು, ಇದು ನಿಯಮ ಉಲ್ಲಂಘನೆ ಆಗಿರೋದು ಮಾಧ್ಯಮದಲ್ಲಿ ಬಂದಿದೆ. ಆ ಮಾಧ್ಯಮದ ಬಂದ ವರದಿ ಆಧಾರದ ಮೇಲೆ ನಾವು ಇವತ್ತು ನೋಡಿ ಮುಖ್ಯೋಪಾಧ್ಯಾಯರ ಹೇಳಿಕೆ, SDMC ಅವರ ಹೇಳಿಕೆ ಮತ್ತು ಗ್ರಾಮಸ್ಥರ ಹೇಳಿಕೆ, ಗ್ರಾಮ ಪಂಚಾಯತ್ ಸದಸ್ಯರ ಹೇಳಿಕೆ, SDMC ಅಧ್ಯಕ್ಷರ ಹೇಳಿಕೆ, ಮಕ್ಕಳ ಹೇಳಿಕೆಯನ್ನು ತಗೊಂಡಿದ್ದೀವಿ. ಆವಾಗ ಅವರು ವಿಡಿಯೋ ಮಾಡಿರೋದು ಮತ್ತು ಶೌಚ ಮಾಡಿರೋದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲ ವರದಿಗಳನ್ನು ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಸ್ಕ್ಯಾವೆಂಜರ್ ಇದ್ದರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಮುಖ್ಯ ಶಿಕ್ಷಕಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮಕ್ಕಳಿಗೆ ಶೌಚಾಲಯ ಕ್ಲೀನ್ ಮಾಡಿ ಅಂತ ಹೇಳಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮುಖ್ಯ ಶಿಕ್ಷಕಿ ಶೋಭಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಈ ಸ್ಕೂಲ್ಗೆ ಬಂದು 6 ತಿಂಗಳಾಗಿದೆ. ಶಿಕ್ಷಕಿ ಸಾವಿತ್ರಮ್ಮನವರಿಗೆ ಕರ್ತವ್ಯದ ನಡತೆ ಬಗ್ಗೆ ನೋಟಿಸ್ ನೀಡಿದ್ದೆ. ನೋಟಿಸ್ಗೆ ಉತ್ತರ ಕೊಡುವಂತೆ ಇಂದು ಸಂಜೆ ಗಡುವನ್ನ ನೀಡಿದ್ದೆ. ಆದ್ರೆ ನಿನ್ನೆ ಶಾಲಾ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ. ಶಿಕ್ಷಕಿ ಸಾವಿತ್ರಮ್ಮ ಕ್ಲೀನ್ ಮಾಡಿಸಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಶಿಕ್ಷಕಿ ಸಾವಿತ್ರಮ್ಮ ಬಳಿ ಮೊಬೈಲ್ ಇದ್ದಿದ್ದನ್ನ ಮಕ್ಕಳೇ ಸ್ಪಷ್ಟಪಡಿಸಿದ್ದಾರೆ. ನಾನು ಶೌಚಾಲಯ ಕ್ಲೀನ್ ಮಾಡುವಂತೆ ಮಕ್ಕಳಿಗೆ ಹೇಳಿಲ್ಲ. ಡಿ ಗ್ರೂಪ್ ನೌಕರರ ಕಡೆ ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತೀವಿ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಮುಖ್ಯ ಶಿಕ್ಷಕಿ ಹೇಳಿದ್ದಾರೆ. ನೀವಂತ ಮಕ್ಕಳೆದ್ರಿಗೆ ಹೇಳಿದ್ದಾರೆ ಸರ್, ಮಾಡಿಸಿ ನಾನು ಫಿನಾಯಿಲ್ ಇಲ್ಲ, ಅದು ಮತ್ತೆ ಬ್ಲೀಚಿಂಗ್ ಪೌಡ್ರು, ಸೋಪಿನ ಪುಡಿ, ಬ್ರಷ್ ಏನೂ ಇಲ್ಲ, ಅದನ್ನೆಲ್ಲ ನಾನು ತೊಗೊಂಡು ಬಂದು ಕೊಡ್ತೀನಿ. ಬಕೆಟ್ಗಳು ಕೊಟ್ಪನಗಳು ಏನೇನಿದೆ ಸ್ವಲ್ಪ ನೋಡಿಕೊಂಡು ಅದನ್ನು ಹಾಕಿಸಿ, ಹಾಗೆ ಆದರೆ ಮಕ್ಕಳು ಕ್ಲೀನ್ ಆಗಲ್ಲ. ನೀವು ನಿಂತ್ಕೊಳ್ರಿ, ನೀವು ನಿಂತ್ಕೊಂಡು ಮಾಡ್ರಿ ಅಂತ ಹೇಳಿದ್ರಿ ಸರ್. ಈಗ ನಿಂತ್ಕೊಂಡು ಮೊದಲು ಸರ್ ಹಿಂದಿದ್ದಂಥ HM ಹೀಗೆ ಮಾಡಿದಾರಂತಂದು ಹೇಳ್ತಾ ಇದ್ದಾರೆ. ಹಿಂದಿದ್ದಂಥ HM ನಮಗೆ ಇದನ್ನೆಲ್ಲ ಹೇಳ್ತಿರ್ಲಿಲ್ಲ ಸರ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.